ಚಿಂತಾಮಣಿಯಲ್ಲಿ ಹೊಸದಾಗಿ PVR ಸಿಲ್ಕ್ ಅಂತ ಆಗಿದೆ. ಬಾಗೇಪಲ್ಲಿ ಸರ್ಕಲ್ಲು ಚರ್ಚ್ ಎದುರುಗಡೆ ನೋಡಿ. ನೀವು ಹೊಸದಾಗಿ ಶೂಟ್ಸು, ಕೋಟ್ಸು, ಮೋದಿ ಇದು ನೋಡಿ, ಫುಲ್ ಬ್ಲೇಸರ್ಸು ನೋಡಿ, ಈ ಥರ ಶೂಟ್ಸು ಎಲ್ಲ ಬಂದಿದೆ. ಆ ಥರ ಕಿಡ್ಸ್ಗೆ ಸೇಮ್ ವೆರೈಟಿ, ಅಪ್ಪ ಮಗನಿಗೆ ಇಬ್ಬರಿಗೂ ಸೇಮ್ ಅದೇ ಥರನೇ ಹಾಕ್ಕೊಬೋದು ಅಂತ ಆ ಥರನೂ ಒಳ್ಳೆ ಕಲೆಕ್ಷನ್ಸ್ ಮುಗಿದೀವಿ ನೋಡಿ. ಈ ಥರ ಶೂಟ್ಸು ಎಲ್ಲ ಬರುತ್ತೆ ನೋಡಿ. ಅದೇ ಥರನೇ ಪ್ರಿಂಟೆಡಲ್ಲಿ ಈ ಥರ ಮೋದಿ ಕೋಟ್ಸು ಆ ಥರ ಬರುತ್ತೆ. MLA GK ವೆಂಕಟಶಿವಾರೆಡ್ಡಿಯವರು ಅಭಿವೃದ್ಧಿಗೆ ಮೊದಲ ಆದ್ಯತೆ ಹಾಗೂ ಈ ದಿನ ಪವಿತ್ರವಾದ ಏಕಾದಶಿ ದಿನ ನಂಬಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಹಬ್ಬದ ಸಂಭ್ರಮದಂತೆ ಈ ದಿನ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಶಾಸಕರಾದ ಮೇಲೆ ಈ ದಿನ ಮೊದಲನೇ ಸಭೆ, ರಸ್ತೆಯ ಗುದ್ದಲಿ ಪೂಜೆ, ಸಮುದಾಯ ಭವನ, ಹೈಮಾಸ್ಟ್ ಲೈಟ್, ಶಾಲೆಯ ಮಕ್ಕಳ ಕೊಠಡಿ ರಿಪೇರಿ ಹಾಗೂ ಸುಮಾರು 82 ಲಕ್ಷ ರೂಪಾಯಿ ಅನುದಾನದ ಜಲಜೀವನ ಮಿಷನ್ ಯೋಜನೆ, ಮನೆ ಮನೆಗೆ ನಲ್ಲಿ ಹಾಕುವ ಗುದ್ದಲಿ ಪೂಜೆ. ಈ ದಿನ ಗ್ರಾಮದ ಸಭೆಯಲ್ಲಿ ಭಾಗವಹಿಸಿದ ಗಣ್ಯರು ಗೌರವಾನ್ವಿತ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತೂಪಲ್ಲಿ ನಾರಾಯಣಸ್ವಾಮಿ, ಶಿವಪುರ ಗಣೇಶ್, ಎಂಜಿನಿಯರ್ ರವಿಕುಮಾರ್, ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷರು BM ಶ್ರೀನಿವಾಸ್ ಹಾಗೂ ಶೆಟ್ಟಿಹಳ್ಳಿ ಗ್ರಾಮದ ಹಿರಿಯರು, ಮುಖಂಡರು, ಯುವ ಮುಖಂಡರು ಭಾಗವಹಿಸಿ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಜನಸಾಮಾನ್ಯರ ವಿಶ್ವಾಸ ಗಳಿಸಿದ ಅಭಿವೃದ್ಧಿಯ ಬಗ್ಗೆ ಸಹಕರಿಸುತ್ತಾ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮಂಜುನಾಥ್ ರವರು, ಕಾರ್ಯದರ್ಶಿ ಈಶ್ವರ್, ಬಿಲ್ ಕಲೆಕ್ಟರ್ ವೆಂಕಟೇಶ್, ಕಂಪ್ಯೂಟರ್ ಆಪರೇಟರ್ ಲಕ್ಷ್ಮೀ ಮೇಡಂ, ಸಿಬ್ಬಂದಿ ವರ್ಗದವರು, ಎಂಜಿನಿಯರ್ ನವೀನ್ ರೆಡ್ಡಿ, ಗುತ್ತಿಗೆದಾರರು ಶಿವಪ್ಪ ಪತ್ತಾರ್ ಹಾಗೂ ಊರಿನ ಜನಸಾಮಾನ್ಯರು, ಅಭಿಮಾನಿಗಳು ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಯಶಸ್ಸು ಗಳಿಸಿತು. ಈ ಸಂದರ್ಭದಲ್ಲಿ ಗೌರವಾನ್ವಿತ ಜನಪ್ರಿಯ ಶಾಸಕರು GK ವೆಂಕಟಶಿವಾರೆಡ್ಡಿಯವರು ಮಾತನಾಡಿ, ಮೊಟ್ಟ ಮೊದಲಿಗೆ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸುವುದು ನನ್ನ ಮೊದಲ ಕರ್ತವ್ಯ. ಗ್ರಾಮದ ಸ್ಕೂಲ್ ರಿಪೇರಿ ವಿಚಾರ, ಗ್ರಾಮದ ಹೈಮಾಸ್ಟ್ ಲೈಟ್, ಸಮುದಾಯ ಭವನ, ರಸ್ತೆ ಕಾಮಗಾರಿ ವಿಚಾರ, ಸುಮಾರು 10 ಅಭ್ಯರ್ಥಿಯ ಕೆಲಸಗಳ ತಕ್ಷಣವೇ ಕಾರ್ಯರೂಪಕ್ಕೆ ತರುತ್ತೇನೆ ಎಂಬುದಾಗಿ ಶಾಸಕರು ಆಶ್ವಾಸನೆ ನೀಡಿದರು. ಗ್ರಾಮದ ಜನರಿಗೆ ಹಾಗೂ ಸುತ್ತಮುತ್ತಲ ಗ್ರಾಮದ ಜನರಿಗೆ ಈ ದಿನ ಏಕಾದಶಿ ದಿನ ಒಳ್ಳೆಯದಾಗಲಿ ಎಂಬುದಾಗಿ ಆಶಿಸಿದರು. ಹೀಗೆ ಹಲವಾರು ಬೇಡಿಕೆಗಳು ಹೇಳಿರುವುದು ಗಮನ ಹರಿಸುತ್ತೇನೆ. ಈಗಾಗಲೇ ರಸ್ತೆಯ ಅಭಿವೃದ್ಧಿಗೆ 50 ಲಕ್ಷ ರೂಪಾಯಿಗಳ ಹಣ ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ. ಎಲ್ಲರ ಸಹಕಾರದಿಂದ ನಮ್ಮ ಊರಿನ ಅಭಿವೃದ್ಧಿಗೆ ಸಹಕರಿಸಿ ಮಾಡಿರುವ ಸಂತೋಷದ ವಿಚಾರ ಬಹಳ ಅಚ್ಚುಕಟ್ಟಾಗಿ ಮಾಡಬೇಕು ಎಂಬುದಾಗಿ ಸಲಹೆ ನೀಡಿದರು. ಜಲಜೀವನ ಯೋಜನೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಸುಮಾರು 82 ಲಕ್ಷ ರೂಪಾಯಿ ಅನುದಾನದ ಕಾಮಗಾರಿ ಗುದ್ದಲಿ ಪೂಜೆ, ಅಭಿವೃದ್ಧಿಗೆ ಸಂಬಂಧಪಟ್ಟ ಪ್ರತಿಯೊಂದು ಕೆಲಸಗಳು ತಪ್ಪದೇ ಮಾಡುತ್ತೇನೆ ಎಂಬುದಾಗಿ ಶಾಸಕರು ಆಶ್ವಾಸನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಮಾತನಾಡಿ, ನಮ್ಮ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ. ಹೀಗೆ ಹಲವಾರು ರೀತಿಯ ಅಭಿವೃದ್ಧಿಯ ಬಗ್ಗೆ ಸಹಕರಿಸಿದ್ದಾರೆ. ಶಾಸಕರಿಗೆ ನಮ್ಮ ಗ್ರಾಮದಿಂದ ಕೃತಜ್ಞತೆಗಳನ್ನು ತಿಳಿಸುವೆವು ಹಾಗೂ ಈ ಸಭೆಗೆ ಬಂದಿರುವ ಎಲ್ಲ ಗಣ್ಯರಿಗೂ, ಹಿರಿಯರಿಗೂ, ಸುತ್ತಮುತ್ತಲ ಗ್ರಾಮದ ಜನಸಾಮಾನ್ಯರಿಗೂ ಎಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ವ್ಯಕ್ತಪಡಿಸುತ್ತೇವೆ. ಒಂದು ಚಿಂತನೆಯಿಂದ ಇವತ್ತು ಅನೇಕ ಜನ ಬೆಂಗಳೂರಲ್ಲಿದ್ದಾರೆ. ಬೆಂಗಳೂರಲ್ಲಿದ್ದರೂ ಕೂಡ ನಾವು ಇವತ್ತು ಈ ಗ್ರಾಮದ ಮೇಲೆ ಪ್ರೀತಿ ವಿಶ್ವಾಸವಿಟ್ಟು ಸಹಾಯ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ರೀತಿಗಳಲ್ಲಿ ಅವ್ರು ಸಹಾಯ ಮಾಡಬೇಕಾಗುತ್ತೆ. ಬಹಳ ಸಂತೋಷ. ಈ ಒಂದು ರೋಡು ಭಾಳ ಅಚ್ಚುಕಟ್ಟಾಗಿ ಊರು ಸುತ್ತಲೂ ಕೂಡ ಬರಬೇಕು. ಆ ರೋಡಿಂದ ಆ ರೋಡ್ವರೆಗೂ ಅಲ್ಲನಮ್ಮ, ತುಂಬ ಯೋಜನೆಯಲ್ಲಿ ಒಳ್ಳೆ ಕಾಂಕ್ರೀಟ್ ರೋಡು ನಿರ್ಮಾಣ ಮಾಡೋದಕ್ಕೆ ನಾನು ತಿಳಿಸಿದ್ದೇನೆ. ನಮ್ಮ ಇಂಜಿನಿಯರ್ಸ್ ಮಾಡ್ತಾರೆ. ನಿಮಗೆ ಯಾವ ರೀತಿ ಬೇಕೋ ಅಚ್ಚುಕಟ್ಟಾಗಿ ಮಾಡ್ತಾರೆ. ಯಾವ ರೀತಿ ಕೊರತೆಗಳಿರುವುದಿಲ್ಲ. ಸುಮಾರು 8 ಮೀಟರ್ ರೋಡ್. ಈ ಜಲಜೀವನ್ ಇವತ್ತು ಏನು ಮೋದಿಯವರ ಸೆಂಟ್ರಲ್ ಗೌರ್ಮೆಂಟ್ ಕಾರ್ಯಕ್ರಮ ಇದೆ, ಆ ಒಂದು ಸ್ಕೀಮು ಇವತ್ತು ಸುಮಾರು 80-85 ಲಕ್ಷ ರೂಪಾಯಿನ ಅನುದಾನದಲ್ಲಿ ಈ ಯೋಜನೆಯನ್ನು ಇವತ್ತು ಗುದ್ದಲಿ ಪೂಜೆ ನೆರವೇರಿಸಿದ್ದೇವೆ. ಮತ್ತು ಅದರಲ್ಲಿ ಟ್ಯಾಂಕು ಕೂಡ ದೊಡ್ಡ ಟ್ಯಾಂಕು ಸುಮಾರು 50,000 ಲೀಟ್ರು
ನೀರಿನ ಒಂದು ಓವರ್ ಹೆಡ್ ಟ್ಯಾಂಕ್ ಕೂಡ ಆಗೋದಕ್ಕೆ ಇದು ಕೆಲಸ ಪ್ರಾರಂಭವಾಗುತ್ತೆ. PDO ಒಂದು ದಾರಿಯಾಗಲಿ ಮನೆ ಮನೆಗೂ ತಲುಪತಕ್ಕಂತಹ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಮುಂದೆ ನಮ್ಮ ಶಾಸಕರಾದಂಥ ಮಾನ್ಯ ಶ್ರೀ ವೆಂಕಟೇಶ್ವರ ಅವರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಬಂದು ಇಲ್ಲಿ ಒಂದು ಗುದ್ದಲಿ ಪೂಜೆ ಶಂಕುಸ್ಥಾಪನೆಯನ್ನು ಕೂಡ ಇವತ್ತು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಗ್ರಾಮಸ್ಥರ ಪರವಾಗಿ ಇಲ್ಲಿ ಬಂದಿದ್ದಾರೋ ಅದರ ಬಲವಾದವರು ಮಧ್ಯದಲ್ಲಿ ಒಂದು ಹಾಕೊಡ್ಬೇಕು, ಐಮಾಕ್ಸ್ ಲೈಟು, ಮತ್ತೆ ದೇವಸ್ಥಾನ ಹತ್ರ ಕೂಡ ಒಂದು ಹಾಕೊಡ್ಬೇಕಂತ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಅದರ ಪ್ರಕಾರ ನೀವು ಮಾಡಿಕೊಡ್ಬೇಕಂತ ನಮ್ಮ ಗ್ರಾಮಸ್ಥರ ಪರವಾಗಿ ನಿಮಗೆ ಕೋರಿಕೆಯನ್ನು ತಿಳಿಸ್ತಾ ಇದ್ದೀವಿ ಸರ್. ಶಾಸಕರಾದ್ಮೇಲೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಅಭಿವೃದ್ಧಿಗೋಸ್ಕರ ಇಟ್ಕೊಂಡಿರೋದು ಬಹಳ ಸಂತೋಷ. ಈ ಒಂದು ಗ್ರಾಮದ ಮತ್ತು ಸುತ್ತಮುತ್ತಲ ಗ್ರಾಮದ ಜನತೆಗೆ ಒಳ್ಳೆಯದಾಗಲಿ. ಇವತ್ತು ಬಹಳ ಪವಿತ್ರವಾದ ಏಕಾದಶಿ ದಿವಸ ಒಳ್ಳೆಯದಾಗಲಿ ನಿಮಗೆಲ್ಲ ಅಂತ ಹೇಳಿಬಿಟ್ಟು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ. ಒಂದು ಐಮಾಸ್ ಲೈಟ್ ಕೇಳಿದ್ದೀರಿ, 2 ಲೈಟ್ ಕೇಳಿದ್ದೀರಿ, 1 ಲೈಟು ನಿಮ್ಮ ತಕ್ಷಣಕ್ಕೆ ನಾನು ಹಾಕಿಸ್ಕೊಡ್ತೀನಿ. ಅದು ಇಲ್ಲಿ ಹಾಕಬೇಕೋ ಇಲ್ಲೇ ಹಾಕೋ ಒಂದು ಬೇಕು ಅಂತ. ಯಾಕಂದರೆ ಚಾವಡಿ ಇತ್ತು ಮೊದಲು, ಚಾವಡಿಯನ್ನು ಇವತ್ತು ಒಂದು ಇಡಬೇಕಿದ್ದೀರಿ. ಎಲ್ಲ ಸೈಟ್ ಇದೆ, ಅದೇ ಸೈಟಲ್ಲಿ ಒಂದು ಸಮುದಾಯ ಒಂದು ನಿರ್ಮಾಣ ಮಾಡೋದಕ್ಕೆ ಕ್ರಮ ಕೈಗೊಳ್ಳೋಣ. ಯಾವುದೋ ಸಮುದಾಯ ಭವನ ಹೇಳಿದ್ವಿ, ಅದನ್ನು ಮಾಡಿಕೊಡ್ತೇನೆ. ಮತ್ತು ತಕ್ಷಣಕ್ಕೆ ಹೈಸ್ಕೂಲ್ ರಿಪೇರಿ ಮಾಡಿಕೊಡ್ತೇನೆ. ಇಂಜಿನಿಯರು ಅಂತ ಒಂದಂತ ಇದನ್ನು ರಿಪೇರಿ ಮಾಡಬೇಕು. ಹೀಗೆ ಹಲವಾರು ಕಾರ್ಯಕ್ರಮಗಳು ನೀವೆಲ್ಲ ಹೇಳಿದ್ದೀರಿ. ಇದೆಲ್ಲ ಮುಗಿದ ಮೇಲೆ ఇంకేమన్నా ఉంటే మళ్ళా నాకు చెప్పండి. ఇప్పుడు కానీ ఇవన్నీ పనులు ఇవే 10 పనులు ఉన్నాయి దగ్గర దగ్గర చెప్పండి. మీరు ఇవన్నీ అయిపోయినాయి, అయిపోయేటివి ఇవంతా నేను చేసి ఇస్తాను. నేను నోట్లో మాట వచ్చినాక ముగిసిపోయాయి. అర్థమైనా? రాసుకోరా.